ಸೆಟ್ ಆಗಿಬಿಟ್ಟಿದೆ. ಅದರಲ್ಲಿ ಒಂದು ದೊಡ್ಡ ವ್ಯತ್ಯಾಸ ನಡೀಲಿಕ್ಕಿಲ್ಲ. ಓಕೆ. ಕೆಲವು ವೀಕ್ಷಕರ ಪದ್ಧತಿಗಳನ್ನು ಬಹಳ ಕಟ್ಟುನಿಟ್ಟಾಗಿ ಶೇಷನ್ ಇದ್ದಾಗ ಪರಿಪಾಲನೆ ಮಾಡಿದ್ರು. ಇತ್ತೀಚೆಗೆ ಅದನ್ನೊಂದು ತಿಥಿ ಕಾರ್ಯಕ್ರಮ ಥರ ನಾಮಿನೇಟ್ ಮಾಡೋದು ಅವ್ನು ಬಂದ ಓದ ಪುಟ ಅನ್ನೋ ಟೈಪಲ್ಲಿ ಇದ್ರು ಇವ್ರುಗಳು. ಸ್ವಲ್ಪ ಸ್ಟ್ರಿಕ್ಟ್ ಆಗ್ಬೋದೇನೋ ಈ ಸರಿ. ಅದೇ ಬಿಟ್ಟರೆ ನನಗಿನ್ನೇನು ಕಾಣ್ತಿಲ್ಲ. ಎರಡನೇದು, ಇದಾದ ಮೇಲೆ ಚುನಾವಣಾ ಆಯೋಗದ ಮೇಲೆ ಆರೋಪ ಅಂತಾರೆ. ಗೆದ್ರೆ ಬರಲ್ಲ. ಸಹಜ. ಗೆದ್ರೆ ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್ ಗೆದ್ರೆ ನಮ್ಮ ಹೋರಾಟದಿಂದ ಬರಲ್ಲ, ಅಥವಾ ಗೆದ್ರು ಬರುತ್ತೆ. ಯಾಕಂದ್ರೆ ನಾವು ಇದನ್ನ ಹೇಳ್ತೀವಿ ಅಂತ ಅವ್ರಿಗೆ ಗೊತ್ತಿದೆ, ಗೆದ್ದಾಗ ಅವ್ರು ಮಾತಾಡಲ್ಲ ಅಂತ. ಅದಕ್ಕೇನ್ ಮಾಡ್ತಾರೆ, ಮಾತಾಡ್ತಾರೆ, ಆಗ್ಲೂ ಸರಿ ಇಲ್ಲ ಅಂತ ಮಾತಾಡ್ತಾರೆ. ಇನ್ನ ಬರಬೇಕಾಗಿತ್ತು, ಮೋಸ ಮಾಡಿದ್ದಾರೆ ಇವರು ಅಂತ ಹೇಳ್ತಾರೆ. ಹೇಳ್ತಾರೆ ಅದನ್ನ. ಹಾಗಾಗಿ ಈ ಚುನಾವಣಾ ಆಯೋಗದ ಮೇಲೆ ನಡೆಯುತ್ತಿರುವಂತಹ ಎಲ್ಲ ದಾಳಿಯಲ್ಲಿ ಒಂದಿಷ್ಟು ಕಾಗದ ಪತ್ರಗಳನ್ನು ಟಿವಿ ಮುಂದೆ ತೋರಿಸ್ತಾ ಇದ್ದಾರೆಯೇ ಹೊರತು ಅದಕ್ಕೆ ಸೂಕ್ತವಾದ ಲಾಜಿಕಲಿ ಸೈಂಟಿಫಿಕ್ ಆಗಿ ಅದನ್ನು ಹಿಡಿದಿಟ್ಕೊಳ್ಬೇಕಾದ ರೀತಿ ಅಂಕಿಅಂಶ ತರ್ತಿಲ್ಲ ಇವ್ರು ಯಾರೂ. ಅದು ಎಲ್ಲಿವರೆಗೂ ತರಲ್ವೋ ಇವರು, ಅಲ್ಲಿವರೆಗೂ ಇದು ಜೋಕ್ ಅಷ್ಟೇ. ಅದರ ಜೋಕ್ಗಿಂತ ದೊಡ್ಡದಲ್ಲ ಇದು. ಎರಡನೇದು, ಇದನ್ನು ರಸ್ತೆ ಮೈದಾನದಲ್ಲಿ ಸೆಟ್ಲ್ ಮಾಡ್ತೀವಿ ಅಂತ ಅಂದ್ಕೊಂಡಿದ್ರೆ ರಾಹುಲ್ ಗಾಂಧಿ, ಅದಕ್ಕಿಂತ ಮೂರ್ಖತನ ಇನ್ನೊಂದಿಲ್ಲ. ಅದು ರಸ್ತೆಯಲ್ಲಿ ತೀರ್ಮಾನ ಆಗಲಿಕ್ಕಿಲ್ಲ ಅದು. ಹಾಗಾಗಿ ಉತ್ತರ ಕೊಡ್ತಾರೋ ಬಿಡ್ತಾರೋ ಎಲೆಕ್ಷನ್ ಕಮಿಷನ್ ನನಗೆ ಗೊತ್ತಿಲ್ಲ ಏನಾಗುತ್ತಾ. ಒಟ್ಟಲ್ಲಿ ಹೇಗೆ ನಡೆದ್ರೂ ಸರಿ ಎಲೆಕ್ಷನ್ ಕಮಿಷನ್ ಬಯಸ್ಕೋತಾರೆ, ಅಷ್ಟು ಮಾತ್ರ ನಿಜ. ಪ್ರಶಾಂತ್ ಕಿಶೋರ್ ಹೇಳ್ತಾ ಇದ್ರು ಸರ್, ವ್ಯಕ್ತಿಗಳನ್ನ ನೋಡಿ ಓಟ್ ಹಾಕಬೇಡಿ, ಮುಂದಿನ 10 ವರ್ಷದ ಭವಿಷ್ಯ ನೋಡಿ ಓಟ್ ಹಾಕಿ ಅಂತ. ಜನ ಹಾಗೆ ಮಾಡ್ತಾರ ಸರ್? ಅಲ್ಲ, ಅದು ಹೇಳೋದೆಲ್ಲರೂ ಹಾಗೆ ಹೇಳ್ತಾರೆ, ವ್ಯಕ್ತಿಗಳನ್ನು ನೋಡಿ ಓಟ್. ಈಗ ಮೊನ್ನೆ ವೈಸ್ ಪ್ರೆಸಿಡೆಂಟ್ ದೇಶದ ಉಪರಾಷ್ಟ್ರಪತಿಯ ಚುನಾವಣೆ ನಡೆದಾಗ ಪ್ರತಿಪಕ್ಷಗಳನ್ನ ನಿಲ್ಲಿಸಿದ್ದಂತ ಅವ್ರು ಯಾರೋ ಸುಪ್ರೀಂ ಕೋರ್ಟಿನ ಜಡ್ಜು, ರಿಟೈರ್ಡ್ ಜಡ್ಜು ರೆಡ್ಡಿ ಅವ್ರು ಯಾರೋ ಒಬ್ಬರು ನಿಲ್ಲಿಸಿದಾಗ ಅವರು ನಿಮ್ಮ ಆತ್ಮ ಇದಕ್ಕೆ ತಕ್ಕಂತೆ ಓಟ್ ಹಾಕಿ, ನೀವು ಅದನ್ನ ನೋಡಬೇಡಿ ಅಂತ ನೀವು ಹೇಳ್ಬಿಟ್ಟ ತಕ್ಷಣ ಆತ್ಮ ಬಂದುಬಿಡುತ್ತೆ ಎಲ್ಲರಿಗೂ. ಹಾಗೆ ಪ್ರಶಾಂತ್ ಕಿಶೋರ್ ಹೇಳ್ಬಿಟ್ಟ ತಕ್ಷಣ ಎಲ್ಲ ವ್ಯಕ್ತಿ ಬಿಟ್ಟು ಭವಿಷ್ಯ ನೋಡಿ ಓಟ್ ಹಾಕ್ಬಿಡ್ತಾರ. ನೀವು ಸ್ಟ್ರಾಟಜಿ ಮಾಡ್ತಾ ಇದ್ದಾಗ ಅದಕ್ಕೆ ಅದೇ ಸ್ಟ್ರಾಟಜಿಲಿ ಮಾಡಲ್ಲ, ಹಂಗೆಲ್ಲ ಆಗಲ್ಲ. ಅದು ಒಂದು ಭಾಗವಾಗಿ ಕೆಲಸ ಮಾಡ್ಬೋದೇನೋ ಬೇಕಾದ್ರೆ ಕೆಲವು ಸರಿ. ಈಗ ಫಾರ್ ಎಕ್ಸಾಂಪಲ್, ಕೆಲವೊಮ್ಮೆ ಇದ್ದಂತಹ ಲೀಡರ್ಗಳ ಮೇಲೆ ಕೋಪ ಬಂದು ಬೋತ್ ಪ್ರತಿಪಕ್ಷ ಮತ್ತು ರೂಲಿಂಗ್ ಪಾರ್ಟಿನಲ್ಲಿ ಸಾಕಾಗೋಗಿ ಹೊಸಬ್ರನ್ನ ಎಕ್ಸ್ಪೆರಿಮೆಂಟ್ ಮಾಡೋಣ, ಮುಂದೆ ಏನಾದ್ರು ನಮ್ಗೆ ಒಳ್ಳೇದಾಗ್ಬೋದು ಅಂತ ಇರ್ಬೋದು. ಅದಕ್ಕೊಂದು ಫೇಸ್ ಬೇಕಲ್ಲ. ತಮಿಳ್ನಾಡಲ್ಲಿ ವಿಜಯ್ನ ಒಪ್ಕೋತಾರ, ಆ ಥರ ಗೊತ್ತಿಲ್ಲ ನಮಗೆ. ತೆಲುಗುನಲ್ಲಿ ಆಂಧ್ರ ಪ್ರದೇಶದಲ್ಲಿ ಹಿಂದೆ ಎನ್ ಟಿ ರಾಮರಾಯನ್ ಒಪ್ಕೊಂಡ್ರು ಆ ಥರ. ತಮಿಳ್ನಾಡಲ್ಲಿ ಅವಾಗ MGRನ ಒಪ್ಕೊಂಡ್ರು ಆ ಥರ. ಹಾಗಾಗಿ ಒಪ್ಕೋತಾರಾ? ಮೋದಿನೇ ಒಪ್ಕೊಂಡ್ರು. ದೇಶದ ಜನ ಗುಜರಾತಿನ ಮುಖ್ಯಮಂತ್ರಿಯಾಗಿ ದೇಶದ ಪ್ರಧಾನಿಯಾಗಿ ಬಂದು ಕಂಟೆಸ್ಟ್ ಮಾಡಿದಾಗ ಅವರು, ಅಂದರೆ ಪ್ರಧಾನಿ ಮುಖವಾಗಿ ಬಂದಾಗ. ಹಾಗಾಗಿ ಜನ ಮಾಡ್ತಾರೆ. ಬಿಹಾರದಲ್ಲಿ ಜಾತಿಯನ್ನು ಮೀರಿದ ಮತದಾನ ಅಷ್ಟು ಸುಲಭ ಅಲ್ಲ, ಅಷ್ಟು ಸುಲಭ ಅಲ್ಲ ಅದು. ಯಾಕಂದರೆ ಜಾತಿ ವ್ಯವಸ್ಥೆ ಮತ್ತು ಜಾತಿಯ ಒಳಗಡೆ ಹೂತೋಗಿರೋಂಥ ರಾಜ್ಯ ಅದು. ಮತ್ತು ಜಾತಿಯ ಸರ್ವೆ ನಡೀಬೇಕು ಅನ್ನೋ ಇದನ್ನು ಸ್ಟಾರ್ಟ್ ಮಾಡಿದ್ದೆ ಅವರು. ಹಾಗಾಗಿ ಜಾತಿ ವ್ಯವಸ್ಥೆಯನ್ನು ಮೀರ್ತಾರೆ ಅಂತ ನಾನೇನು ಅಂದ್ಕೊಂಡಿಲ್ಲ ಬಿಹಾರದಲ್ಲಿ. ಇನ್ನೂ ಫ್ಯೂಡಲ್ಲು, ಅಪ್ಪರ್ ಕಾಸ್ಟು, ಲೋಯರ್ ಕಾಸ್ಟು ಈ ಥರದ್ದೆಲ್ಲ ಇದೆ ಅಲ್ಲಿ ಇನ್ನೂ ಗಲಾಟೆಗಳು. ಹಾಗಾಗಿ ಜನಸ್ವರಾಜ್ಯನ ಸ್ಥಾಪಕರಾಗಿ ಅವ್ರು ಹೇಳ್ಬಿಟ್ಟ ತಕ್ಷಣ ಆಗಿಬಿಡಲ್ಲ ಹಾಗೆಲ್ಲ. ಬಟ್ ಒಂದು ಟ್ರೆಂಡ್ ನಿತೀಶ್ ಕುಮಾರ್ ವಿಚಾರದಲ್ಲಿ, ಅವರು ಯಾವ ಕಡೆ ವಾಲ್ತಾರೋ ಆ ಕಡೆ ಅಧಿಕಾರ ಇರುತ್ತೆ ಅನ್ನೋ ಮಾತಿದೆಯಲ್ಲ ಸರ್. ಈಗಾಗಲೇ ಸಮೀಕ್ಷೆಗಳು ಕೂಡ ಆರಂಭ ಆಗ್ಬಿಟ್ಟಿದೆ. ಸೊ ಈ ಅವ್ರ ಪ್ರಕಾರವಾಗಿ ಹೇಳಕ್ಕಾಗಲ್ಲ, ಹಂಗೆ ಯಾವ ಕಡೆ ವಾಲ್ತಾರೋ ಆ ಕಡೆಗೆ ಆಗೇ ಬಿಡುತ್ತೆ ಅಂತ ಏನು ಹೇಳಕ್ ಬರಲ್ಲ. ಈ ಸರಿ ನನ್ನ ಪ್ರಕಾರದಲ್ಲಿ ಎನ್ ಡಿ ಎ ಒಂದಿಷ್ಟು ತೀವ್ರವಾದಂತಹ ಕಸರತ್ತನ್ನು ಮಾಡಬೇಕಾಗಿ ಬರುತ್ತೆ. ಅತಿ ದೀರ್ಘಕಾಲ ನಿತೀಶ್ ಕುಮಾರ್ ರಾಜ್ಯವನ್ನು ಆಳಿದ್ದಾರೆ ಮತ್ತು ಆಗಾಗ್ಗೆ ಅವರು ಬದಲಾವಣೆಯನ್ನು ಮಾಡಿದ್ದಾರೆ, ಪಲ್ಟು ಹೊಡೆದಿದ್ದಾರೆ ಈಚೆಗೂ. ಮೂರನೇದು, ನಿತೀಶ್ ಕುಮಾರ್ ಮುಂದುವರಿತಾರ ಮುಖ್ಯಮಂತ್ರಿಯಾಗಿ ಈ ಬಾರಿ ಗೆದ್ದಾಗ ಅಂತ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ದೊಡ್ಡ ಪಕ್ಷವಾಗಿ ಹೊಂದಾಣಿಕೆಯಾದಾಗ, ದೊಡ್ಡ ಪಕ್ಷದಲ್ಲಿ BJP ಇದೆ, JDU ಇಲ್ಲ ಈಗ ಅಲ್ಲಿ. ಹಾಗಾಗಿ ಏನಾಗತ್ತೆ ಗೊತ್ತಿಲ್ಲ. ಸ್ವಲ್ಪ ನಿತೀಶ್ ಕುಮಾರ್ಗೆ ಒಂದಿಷ್ಟು ನೆಗೆಟಿವ್ ಅಂಶಗಳಿದೆ, ಇಲ್ಲ ಅಂತ ಅಲ್ಲ. ಅಲ್ಲೀಗ ಜಾತಿಗಳಲ್ಲಿ ಭಾಳ ದೊಡ್ಡ ವ್ಯತ್ಯಾಸ ಆಗಿಬಿಡುತ್ತೆ ಅಂತ ನಾವು ಯಾರೂ ಅನ್ಕೋತಾ ಇಲ್ಲ. ಯಾಕಂದರೆ ಮುಸ್ಲಿಂ ಆ್ಯಂಡ್ ಯಾದವ್ ವೋಟ್ ಕಾಂಬಿನೇಷನ್ ಏನಿದೆ, MYD ಲಾಲು ಪ್ರಸಾದ್ ಯಾದವ್ನ ಬಹುದೊಡ್ಡ ಎಕ್ಸ್ಪೆರಿಮೆಂಟ್ ಅದು. ಮುಸ್ಲಿಂ, ಯಾದವ್ ಆ್ಯಂಡ್ ದಲಿತ್ ಅಂತ. MY ಅಂತೂ ಅವ್ರ ಹತ್ರ ಇದೆ, ಮುಸ್ಲಿಂ ಆ್ಯಂಡ್ ಯಾದವ್ ವೋಟ್ಸು ಅವ್ರ ಹತ್ರ ಇದೆ. ಉಳಿದ OBC ವೋಟ್ಸನ್ನ ಹೇಗೆ ಅವ್ರು ಕನ್ಸಾಲಿಡೇಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ? ತೇಜಸ್ವಿಗೆ ರಾಹುಲ್ ಗಾಂಧಿ ದೊಡ್ಡ ಪರಿಣಾಮ ಬೀರುತ್ತೆ ಅಂತ ಯಾರೂ ಏನು ಅನ್ಕೋಬೇಕಾಗಿಲ್ಲ.
ಅವ್ರು ರ್ಯಾಲಿ ಮಾಡಿಬಿಟ್ಟ ತಕ್ಷಣ ಅಲ್ಲಿ ಬರಲ್ಲ ಅಲ್ಲಿ. ನನ್ನ ಪ್ರಕಾರ ರಾಹುಲ್ ಗಾಂಧಿ ಅವರಿಗೆ ಕಳೆದ ಬಾರಿ 18 ಸೀಟೋ 19 ಸೀಟೋ ಬಂದಿತ್ತು ಅವ್ರ ಪಕ್ಷಕ್ಕಲ್ಲಿ. ಅದು ಇವ್ರು RJD ಇವ್ರು ಬಿಟ್ಕೊಟ್ಟಿದ್ರಿಂದ ಈಗಲೂ ಆ ಫೈಟ್ ನಡೀತಾ ಇದೆ. ಈಗಲೂ ಅವ್ರು ಎಷ್ಟು ಬಿಟ್ಕೊಡ್ತಾರೋ ಅಷ್ಟರಲ್ಲಿ ಇವ್ರು ತೃಪ್ತಿ ಪಟ್ಕೊಂಡು ನೆಕ್ಕೊಂಡು ಹೋಗ್ಬೇಕಷ್ಟೇ ಕೈಯನ್ನ. ಅವ್ರು ಬಿಟ್ಕೊಟ್ಟಿದ್ರೆ ತಗೋಬೇಕು. ಇವ್ರಿಗೆ ಏನಿನ್ನ ಇವ್ರೇನು ಮಾಡಿ ಡಿಮಾಂಡ್, ನಾನು 100 ಅಂತ ಅವೆಲ್ಲ ಡಿಮಾಂಡ್ ಇಲ್ಲ ಇವ್ರಿಗೆ. ಹೌದು. ಏನಾದ್ರು ಅಷ್ಟೊಂದು ಕೋಪ ಮಾಡಿಕೊಂಡು ನಾನು ತೋರಿಸೇ ಬಿಡ್ತೀನಿ ನಿಮಗೆ, ಮೋದಿಜಿ ಐ ಶೋ ಯು ಅಂದಂಗೆ ಏನದು ತೇಜಸ್ವಿ ಐ ಶೋ ಯು ಅಂದ್ಬಿಟ್ಟು ಏನಾದ್ರು ಮಾಡಿದ್ರೆ 0 ಆಗ್ಬಿಡ್ತಾರೆ. ನಾವು ಬರ್ಕೊಟ್ಬಿಟ್ಟಿದ್ದೆ, ಡಬಲ್ ಡಿಜಿಟಿಗೆ ಬರಲ್ಲ ಕಾಂಗ್ರೆಸ್ಸು. ಹಂಗೆ ವಿರೋಧ ಮಾಡ್ಕೊಂಡು ಏನಾದ್ರು ಏಕಪಕ್ಷೀಯವಾಗಿ ಹೋಗೋಕೆ ಹೋದ್ರೆ. ಹಾಗಾಗಿ ಕಾಂಗ್ರೆಸ್ನಲ್ಲಿ ಯಾರು ಗಂಭೀರವಾಗಿ ತಗೋಬೇಕಾದಿಲ್ಲ ಅಲ್ಲಿ. ತೇಜಸ್ವಿ ಹ್ಯಾಸ್ ಟು ಬ್ರಿಂಗ್ ವ್ಯಾಲ್ಯೂ.